ಇನ್ನು ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ತಲೆಮರೆಸಿಕೊಂಡಿದ್ದಂತಹ ಈ ಶಂಕಿತ ಉಗ್ರರನ್ನ ಈಗಾಗಲೇ NIA ಅಧಿಕಾರಿಗಳು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ಇಲ್ಲಿ ಬಾಂಬ್ ಫಿಕ್ಸ್ ಮಾಡ್ತಾರೆ, ಕೋಲ್ಕತ್ತಾದಲ್ಲಿ ರೂಮ್ ಬುಕ್ ಮಾಡ್ತಾರೆ. ಸೊ ಇವರು ಯಾವ ರೀತಿ ರೂಮ್ ಬುಕ್ ಮಾಡಿದ್ರು, ರೂಮ್ ಬುಕ್ ಮಾಡೋದಕ್ಕೆ ಇವರು ಬಳಸಿದಂತಹ ಅಡ್ರೆಸ್ ಯಾವುದು, ಈ ಎಲ್ಲ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಕಲಬುರಗಿ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಬಳಸಿ ಇವರು ಕೋಲ್ಕತ್ತಾದಲ್ಲಿ ರೂಮ್ ಬುಕ್ ಮಾಡ್ತಾರೆ. ಆ ಆಧಾರ್ ಕಾರ್ಡ್ನ ಮೂಲವನ್ನು ಪತ್ತೆ ಮಾಡ್ತಾ ಹೋದಾಗ ಕಲಬುರಗಿ ಅಡ್ರೆಸ್ ಇರುತ್ತೆ ಆ ಆಧಾರ್ ಕಾರ್ಡ್ನಲ್ಲಿ. ಸೊ ಸದ್ಯಕ್ಕೆ ರೂಮ್ ಯಾವ ರೀತಿ ಬುಕ್ ಮಾಡಿದ್ರು, ಏನು ಎತ್ತ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಕೋಲ್ಕತ್ತಾದಲ್ಲಿ ಬಾಂಬರ್ ರೂಮನ್ನು ಬುಕ್ ಮಾಡ್ತಾನೆ. ಅಬ್ದುಲ್ ಮತಿನ್ಥಾ ಮತ್ತು ಶಾಜೀಬ್ ರೂಮನ್ನು ಬುಕ್ ಮಾಡ್ತಾರೆ. ಕೋಲ್ಕತ್ತಾದ ಹೋಟೆಲ್ ರೂಮ್ ನಂಬರ್ 203ರಲ್ಲಿ ಇವರು ವಾಸ್ತವ್ಯ ಹೂಡ್ತಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಇವರು ಅಲ್ಲಿ ರೂಮ್ ಬುಕ್ ಮಾಡೋದಕ್ಕೆ ಬಳಸಿದಂತಹ ಆಧಾರ್ ಕಾರ್ಡ್ ಅಡ್ರೆಸ್ ಕಲಬುರಗಿ ಮೂಲದ್ದು ಅನ್ನೋದು ಕೂಡ ಗೊತ್ತಾಗಿದೆ. ಮಾರ್ಚ್ 28ನೇ ತಾರೀಕು ಇವರು ಅಲ್ಲಿಂದ ರೂಮನ್ನು ಖಾಲಿ ಮಾಡ್ತಾರೆ. ಕೋಲ್ಕತ್ತಾದ ಡ್ರೀಮ್ ಗೆಸ್ಟ್ ಹೌಸ್ನಲ್ಲಿ ಇವರು ರೂಮ್ ನಂಬರ್ 203ನೇ ನಂಬರ್ನ ರೂಮನ್ನು ಬುಕ್ ಮಾಡಿ ಅಲ್ಲಿಯೇ ವಾಸ್ತವ್ಯ ಹೂಡ್ತಾ ಇರ್ತಾರೆ. ನೋಡಿ, ಈ ಬಾಂಬರ್ಗಳನ್ನು ಕೋರ್ಟ್ಗೆ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ಕೋರ್ಟ್ ರಜೆ ಇರೋದ್ರಿಂದಾಗಿ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೋಟೆಲ್ನಲ್ಲಿ ಆತ ರೂಮ್ ಬುಕ್ ಮಾಡಿರೋದು. ಇನ್ನೆರಡು ದಿನ ಹೋಗಿದ್ದಿದ್ರೆ ಅವರು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾ ಇದ್ರು. ಆದರೆ NIA ಅಧಿಕಾರಿಗಳ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ನಿನ್ನೆ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆ ದೃಶ್ಯ ನೀವು ಗಮನಿಸ್ತಾ ಇದ್ದೀರಲ್ಲ. ಮತ್ತೊಂದು ಕಡೆಯಲ್ಲಿ ಆ ಇಬ್ಬರು ಬಾಂಬರ್ಗಳನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರೆದುಕೊಂಡು ಬರುತ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅವರ ವಿಚಾರಣೆಯನ್ನು ಮಾಡ್ತಾರೆ. ಇಲ್ಲಿ ಸಾಧ್ಯತೆಗಳನ್ನು ನೋಡ್ತಾ ಇದ್ದರೆ ಇವತ್ತು ಕೋರ್ಟ್ ರಜೆ ಇರೋದ್ರಿಂದಾಗಿ ಅವರನ್ನು ಈ ಬಾಂಬರ್ಗಳನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೋ ಅಥವಾ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಬಾಕಿ ಇದೆ ಅಂಥೇಳಿ ಅವರನ್ನು ಕಸ್ಟಡಿಗೆ ಏನಾದರೂ ಕೊಡ್ತಾರಾ ಅನ್ನೋದನ್ನು, NIA ಅಧಿಕಾರಿಗಳ ಕಸ್ಟಡಿ ಕೊಡ್ತಾರ ಅನ್ನೋದನ್ನು ಈಗ ನೋಡಬೇಕಾಗಿದೆ. ಸದ್ಯ ಎಲ್ಲದಕ್ಕಿಂತ ಮುಂಚೆ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆ ಆರೋಪಿಗಳನ್ನು ಮೆಡಿಕಲ್ ಆಗಿ ಈಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಂದರೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರೆದುಕೊಂಡು ಬರ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. NIA ಅಧಿಕಾರಿಗಳು ಕರೆದುಕೊಂಡು ಬರ್ತಾ ಇದ್ದಾರೆ. ಆ ಮೂಲಕ ಅವರ ಲಿಂಕ್ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ತೀರ್ಥಹಳ್ಳಿ ಭಾಗದ ಈ ಹಿಂದಿನ ಕೆಲ ಟೆರರ್ಗಳೇನಿದ್ದಾರೆ ಶಂಕಿತರು, ಅವರ ಜೊತೆಯಲ್ಲಿ ಇವರಿಗೆ ಲಿಂಕ್ ಇರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಆ ಕಾರಣದಿಂದ ಇವರ ತನಿಖೆ ಇನ್ನಷ್ಟು ಮಾಡೋದು ಬಾಕಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಬಹುತೇಕ ಈ ರೀತಿ ಪ್ರಕರಣಗಳಲ್ಲಿ ಕೋರ್ಟ್ ರಜೆ ಇದ್ದಾಗ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳಿರುತ್ತೆ ನ್ಯಾಯಾಧೀಶರು. ಆದರೆ ಇವರ ತನಿಖೆ ಇನ್ನೂ ಕೂಡ ಬಾಕಿ ಇರೋದ್ರಿಂದಾಗಿ ಇವರನ್ನು ನಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಸದ್ಯಕ್ಕೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಈ ಶಂಕಿತರು ಕೋಲ್ಕತ್ತಾದಲ್ಲಿ ಏನು ರೂಮ್ ಬುಕ್ ಮಾಡಿದ್ರಲ್ಲ, ದಿಘಾ ಎನ್ನುವ ಪ್ರದೇಶದಲ್ಲಿ ರೂಮ್ ಬುಕ್ ಮಾಡಿದ್ರಲ್ಲ, ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಕೋಲ್ಕತ್ತಾದ ರೂಮ್ ನಂಬರ್ 203 ಆ ರೂಮ್ನಲ್ಲಿ ಅವರೇನು ಇದ್ದರು, ತಲೆಮರೆಸಿಕೊಂಡಿದ್ರು. ಆ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೂಮ್ ಬುಕ್ ಮಾಡ್ತಿರುವಂಥ ದೃಶ್ಯ. ಇವರು ನಕಲಿ ಆಧಾರ್ ಕಾರ್ಡನ್ನು ಸೃಷ್ಟಿ ಮಾಡ್ತಾರೆ. ಹಿಂದೂಗಳ ಹೆಸರಿನಲ್ಲಿ ಇವರು ರೂಮನ್ನು ಬುಕ್ ಮಾಡ್ತಾರೆ. ಆ ನಂತರ ಇವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. NIA ಅಧಿಕಾರಿಗಳು ಇವರ ಜಾಡು ಹಿಡಿದು ಹೊರಟಾಗ ಸಿಕ್ಕಿದ್ದು ಅವರ ಕ್ಯಾಪ್ನಲ್ಲಿದ್ದಂಥ ಕೂದಲು ಇವರಿಗೆ ಮಾಹಿತಿ ಕೊಡುತ್ತೆ. ಅದಾದ ನಂತರ ಅವರನ್ನು ಅರೆಸ್ಟ್ ಮಾಡ್ತಾರೆ. ಈಗ ಅವರನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಈ ಬಾಂಬರ್ಗಳನ್ನು ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ನಮ್ಮ ರಿಪೋರ್ಟರ್ ಅಲ್ಲೇ ಇದ್ದಾರೆ. ಲೈವ್ ದೃಶ್ಯ ಇದು. ಈ ಶಂಕಿತರನ್ನು, ಈ ಬಾಂಬರ್ಗಳನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಕಸ್ಟಡಿಗೆ, ಜುಡಿಷಿಯಲ್ ಕಸ್ಟಡಿಗೋ ಅಥವಾ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಕಸ್ಟೋಡಿಯಲ್ಗೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. NIA ಅಧಿಕಾರಿಗಳ ಕಸ್ಟೋಡಿಯಲ್ಗೋ ಅಂತೇಳಿ. ಸದ್ಯಕ್ಕೆ ಇವರಿಗೆ ಈಗ ತನಿಖೆ ಮಾಡೋದು ಬಾಕಿ ಇರೋದ್ರಿಂದ NIA ಅಧಿಕಾರಿಗಳು ಅವ್ರನ್ನ ನಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಯೂ ಕೂಡ ಇದೆ. ಸದ್ಯಕ್ಕೆ ಇಬ್ಬರು ಈ ಬಾಂಬರ್ಗಳು
ಈಗ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ NIA ಅಧಿಕಾರಿಗಳ ತಂಡ ಅವರನ್ನು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಮೆಡಿಕಲ್ ಚೆಕಪ್ ಆಗುತ್ತೆ ಮೊದಲು, ಮೆಡಿಕಲ್ ಚೆಕಪ್ ಆದ ನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ವೈದ್ಯಕೀಯ ತಪಾಸಣೆ ಆದ ನಂತರ ಅವರನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಈ ಬಾಂಬರ್ಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ 43 ದಿನಗಳ ನಂತರ ಲಾಕ್ ಆಗಿದ್ದಾರೆ. ಮಾರ್ಚ್ 1ನೇ ತಾರೀಕು ಆದಂತಹ ಗುಂದಲಹಳ್ಳಿಯ ಬಾಂಬ್ ಬ್ಲಾಸ್ಟ್ ಪ್ರಕರಣ